ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ರೀತಿಯಾಗಿ ಗೊಂಗೂರು ಸೊಪ್ಪಿನ ಪಲ್ಯ ಅಥವಾ ಪುಂಡಿ ಪಲ್ಯನ ಮಾಡ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಂತೂ ತುಂಬಾ ಸಿಂಪಲ್. ಇದನ್ನು ಯಾವ ರೀತಿಯಾಗಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ಗೊಂಗೂರು ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನಾನಿಲ್ಲಿ 3 ಹಿಡಿಯಾಗುವಷ್ಟು ಗೊಂಗೂರು ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಮೊದಲೇ ವಾಶ್ ಮಾಡಿ ತಗೊಳ್ಬೇಕು. ನಂತರ ಇದಕ್ಕೆ ನಾನಿಲ್ಲಿ 5 ರಿಂದ 10 ಚೌಳಿಕಾಯಿನ ಈ ರೀತಿಯಾಗಿ ಮುರಿದು ತಗೊಳ್ತಾ ಇದ್ದೀನಿ. ನಂತರ ಶೇಂಗಾ ಬೀಜನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಇದು ಕುದಿಯುವಷ್ಟು ನೀರನ್ನು ಹಾಕಿ ಲೋ ಫ್ಲೇಮ್ನಲ್ಲೇ 2 ವಿಸಿಲ್ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಗೊಂಗೂರು ಸೊಪ್ಪು ಸಾಫ್ಟಾಗಿ ಕುದ್ದಿರುತ್ತೆ. ಚೌಳಿಕಾಯಿ ಯಾಕೆ ಹಾಕಬೇಕು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗೊಂಗೂರು ಸೊಪ್ಪಿನ ಪಲ್ಯದ್ದು ಅಥವಾ ಪುಂಡಿ ಪಲ್ಯದ್ದು, ಹಾಗಾಗಿ ಹಾಕ್ಕೊಳ್ಬೇಕು. ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ 2 ವಿಸಿಲ್ ಆದಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಬೆಂದಿದೆ ಪುಂಡಿ ಪಲ್ಯ ಅಂತ. ಲಿಡ್ನ ಓಪನ್ ಮಾಡಿ ನೋಡಿದರೆ ಈ ರೀತಿಯಾಗಿ ಕುದ್ದಿರುತ್ತೆ ಪಲ್ಯ. ನಮಗೆ ಈ ರೀತಿಯಾಗಿ ಕೈಯಿಂದ ಮ್ಯಾಶ್ ಮಾಡಿದ್ರೆ ಎಲ್ಲನೂ ಕೂಡ ಸಾಫ್ಟಾಗಿ ಮ್ಯಾಶ್ ಆಗಬೇಕು, ಅಷ್ಟು ಕುದ್ರೆ ಸಾಕಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಬಸ್ಕೊಳ್ಬೇಕು. ಒಂದು ಜಾಲರಿ ಸಹಾಯದಿಂದ ಈ ರೀತಿಯಾಗಿ ಬಸ್ಕೊಂಡಾದ್ಮೇಲೆ ಹೋಗುತ್ತೆ, ಹಾಗಾಗಿ ಚೆನ್ನಾಗಿ ನೀರಿಂದ ವಾಶ್ ಮಾಡ್ಕೊಳ್ಬೇಕು. ಇದನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ಕುಕ್ಕರ್ ಒಳಗೆ ವಾಶ್ ಮಾಡಿದಂತಹ ಎಲ್ಲನೂ ಕೂಡ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಅರ್ಧ ಬಟ್ಲು ಆಗುವಷ್ಟು ರವಾನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ರವಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇದರ ಮೇಲೆ ಈ ರೀತಿಯಾಗಿ ಹರಡ್ಕೊಳ್ಬೇಕು. 3 ಹಿಡಿಯಾಗುವಷ್ಟು ಗೊಂಗೂರು ಸೊಪ್ಪಿಗೆ ನಾನಿಲ್ಲಿ ಅರ್ಧ ಬಟ್ಲು ಆಗುವಷ್ಟು ರವಾನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು 3 ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೇರಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೆಳ್ಳುಳ್ಳಿನೂ ಸಹ ಇದೇ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ಇದೇ ಹಂತದಲ್ಲಿ ಎಲ್ಲನೂ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಜೀರಿಗೆನೂ ಸಹ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಚಿಟಿಕೆ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಇದನ್ನು ಹಾಕಿದರೂ ಕೂಡ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಅನ್ನೋದು ಬರುತ್ತೆ. ನಂತರ ಎಲ್ಲನೂ ಸೇರಿಸಿದ್ದಾದಮೇಲೆ ಕುಕ್ಕರ್ ಲಿಡ್ಡನ್ನು ಮತ್ತೆ ಕ್ಲೋಸ್ ಮಾಡಿ ಉರಿನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು 1 ವಿಸಿಲ್ ಮಾತ್ರ ಹಾಕಿಸ್ಕೊಳ್ಬೇಕು. ಒಂದು ವಿಸಿಲ್ ಆದಮೇಲೆ ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಪುಂಡಿ ಪಲ್ಯ ಅನ್ನೋದು ಬೆಂದಿದೆ ಅಂತ. ಇವಾಗ ಎಲ್ಲನೂ ಕೂಡ ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಾವಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲೇ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ್ರೆ ಮುಗೀತು. ಉತ್ತರ ಕರ್ನಾಟಕ ಶೈಲಿಯ ಗೊಂಗೂರು ಸೊಪ್ಪಿನ ಪಲ್ಯ ಅಥವಾ ಬಿಸಿ ರೊಟ್ಟಿಯೊಟ್ಟಿಗೆ ತಿನ್ನೋದಕ್ಕೆ ಪುಂಡಿ ಪಲ್ಯ ಅನ್ನೋದು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.